ಟೊಮೆಟೊ ಬೆಲೆ ಗಗನಕ್ಕೇರಿದೆ, ಎಲ್ರಿಗೂ ಗೊತ್ತಿರುವ ವಿಚಾರ. ಇಂಥ ಒಂದು ಸಮಯದಲ್ಲಿ ಟೊಮೆಟೊ ಬಳಸದೇ ಒಂದು ರುಚಿಕರವಾದ ಪರಿಮಳವಾದ ಒಂದು ರಸಂ ಮಾಡಿದರೆ ಹೇಗಿರುತ್ತೆ? ನಾಟ್ ಜಸ್ಟ್ ಸ್ಪೈಸಸಲ್ಲಿ ಇವತ್ತು ಹುಣಸೆ ಹಣ್ಣಿನ ರಸಂ, ತೇಟ ಟೊಮೆಟೊ ರಸಂ ಥರ ಇರುತ್ತೆ. ನೋಡುವ ಹೇಗೆ ಮಾಡೋದು ನೋಡುವ ಬನ್ನಿ. ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಕರಿಮೆಣಸು, ಖಾರಕ್ಕನುಸಾರವಾಗಿ ಒಣಮೆಣಸು, ನಾನಿಲ್ಲಿ 3 ಹಾಕ್ಕೊಂಡಿದ್ದೇನೆ, ಹಾಗೂ ಒಂದು ಇಂಗಿನ ತುಂಡು. ಇಷ್ಟನ್ನು 1-2 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಡು ಒಂದು ಸೈಡಿಗೆ ಇಟ್ಕೊಳ್ಳಿ. ಈಗ ಮಿಕ್ಸಿ ಜಾರಲ್ಲಿ ಈ ಒಗ್ಗರಣೆಯನ್ನು ಹಾಕ್ಕೊಂಡು ಅದಕ್ಕೆ ಒಂದು 2 ಕರಿಬೇವು ಹಾಗೂ ಒಂದು 4 ಬೆಳ್ಳುಳ್ಳಿ ಎಸಳು ಕೂಡ ನಾನು ಹಾಕಿದ್ದೇನೆ, ಮತ್ತು ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು, ಚಿಟಿಕೆಯಷ್ಟು ಹಳದಿ, ರುಚಿಗೆ ಉಪ್ಪು, ಇಷ್ಟನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಅದಕ್ಕೆ ನಮಗೆ ಬೇಕಾದಷ್ಟು ನೀರು ಹಾಕಿ ತೆಳು ಮಾಡಿಕೊಂಡು ಬಿಸಿ ಮಾಡ್ತಾ ಇದ್ದೇನೆ. ಇವಾಗ ಕೊತ್ತಂಬರಿ ಸೊಪ್ಪು ಹೆಚ್ಚಿ ಹಾಕಿದ್ದೇನೆ, ಹಾಗೂ ಒಂದು ಚಿಕ್ಕ ತುಂಡು ಬೆಲ್ಲ ಕೂಡ ನಾನೀಗ ಹಾಕ್ತಾ ಇದ್ದೇನೆ. ಇದು ಆಪ್ಷನಲ್, ನಿಮಗೆ ಬೇಡ ಆದರೆ ಸ್ಕಿಪ್ ಮಾಡ್ಕೊಳ್ಳಿ. ಒಳ್ಳೆ ಒಂದು ಕುದಿ ಬಂದ ತಕ್ಷಣ ಒಂದು ಒಗ್ಗರಣೆ ಕೊಡುವ. ಒಗ್ಗರಣೆಗೆ ಸಾಸಿವೆ ಹಾಗೂ ಕರಿಬೇವು, ನೋಡಿ ಗಮ್ ಅಂತ ಪರಿಮಳ ಬರ್ತಾ ಇದೆ. ರಸಂ ರೆಡಿ.